ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ರೆಸಿಪಿ ಕಾಯಿ ಹಾಲು ಹೀರೆಕಾಯಿ ಸಾಂಬಾರ್. ಬೇಕಾಗಿರೋ ಸಾಮಗ್ರಿಗಳು: ಒಂದು ಹೀರೆಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಸಿಪ್ಪೆ ತೆಗ್ದು. ಹಾಗೆ ಕಾಯಿ ಹಾಲು 1 ಕಪ್ ಅಷ್ಟು, ಬೇಳೆ 1 ಕಪ್ ಅಷ್ಟು ಬೇಯಿಸಿಟ್ಕೊಂಡಿರೋದು, ಹುಣಸೆ ಹಣ್ಣು ಒಗ್ಗರಣೆಗೆ, ಸಾಸಿವೆ ಜೀರಿಗೆ, ಖಾರದ ಪುಡಿ ಸ್ವಲ್ಪ, ಸಾಂಬಾರ್ ಪೌಡರ್ ಸ್ವಲ್ಪ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಪಟ ಅಂದಾದ್ಮೇಲೆ ನಾವು ಹಿಂಗ್ ಹಾಕೋತಾ ಇದ್ದೀನಿ. ಹಿಂಗು ಹಾಕಿ ಅದಾದ್ಮೇಲೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ನಾನಿಲ್ಲಿ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು 1 ಕೈಯಷ್ಟು, ಈರುಳ್ಳಿ 2 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಈ ರೆಸಿಪಿಗೆ ಎಲ್ಲದನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಟೊಮೆಟೊನು ಹಾಕಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಬೆಂದಾದ್ಮೇಲೆ ಟೊಮೆಟೊ ಏನು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಅಥವಾ ಮ್ಯಾಶ್ ಆಗಬೇಕು ಅಂತ ಇಲ್ಲ. ಅದಾದ್ಮೇಲಿಂದ ನಾವು ಹೀರೆಕಾಯಿ ಹಾಕಿ ಅರಿಶಿನ, ಖಾರದ ಪುಡಿ 1/2 ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಅದಷ್ಟು ಹಾಕಿ ಅದು ಸ್ವಲ್ಪ ಬೇಯಬೇಕು. ಅದಾದ್ಮೇಲಿಂದ ಹುಣಸೆ ಹಣ್ಣು ನಾನಿಲ್ಲಿ ಅರ್ಧ ನಿಂಬೆ ಹಣ್ಣಷ್ಟು ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಜಾಸ್ತಿ ಹಾಕೋಬಾರ್ದು ಹುಣಸೆ ಹಣ್ಣು ಇದಕ್ಕೆ, ಯಾಕೆಂದರೆ ನಾವು ಕಾಯಿ ಹಾಲು ಹಾಕ್ತೀವಲ್ವ, ಹಾಗಾಗಿ ಅದು ಬೇಯೋ ತನಕ ಬಿಡಬೇಕು. 1/4 ಬೆಂದಿರಬೇಕು ಹೀರೆಕಾಯಿ, ಅಲ್ಲಿ ತನಕನೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. 5 ನಿಮಿಷ ತಗೊಳುತ್ತೆ, 5ರಿಂದ 7 ನಿಮಿಷ ತಗೊಳುತ್ತೆ. ಅದಾದಮೇಲೆ ಅದು ಬೆಂದಿದೆ ಅನ್ನೋ ಟೈಮ್ಗೆ ನಾನಿಲ್ಲಿ ಬೇಳೆ ಹಾಕೋತಾ ಇದ್ದೀನಿ. ಬೇಳೆನೂ ಹಾಕಿ ಸಾಂಬಾರ್ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದೇ ಇರೋ ಹಾಗೆ. ಅದು ಕುದಿಯೋಕೆ ಬಂದಾದಮೇಲೆ ನಾನಿಲ್ಲಿ 2 ಕಪ್ಪಷ್ಟು ನೀರು ಅಥವಾ 1 ಚಮಚಷ್ಟು ನೀರನ್ನ ಹಾಕೊಂಡಿದ್ದೀನಿ. ಇನ್ನೂ ನೀರು ಬೇಕಂದರೆ ಹಾಕೋಬೋದು, ನಾವು ಕಾಯಿ ಹಾಲು ಹಾಕ್ತೀನಲ್ಲ, ಹಾಗಾಗಿ ನಾನಿಲ್ಲಿ 2 ಕಪ್ಪಷ್ಟು ಸಾಕು. ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಕುದಿಯಕ್ಕೆ ಬಿಟ್ಬಿಡೋಣ. ಹೀರೆಕಾಯಿ ತಿನ್ನೋದ್ರಿಂದ ಏನೇನು ಯೂಸಸ್ ಅಂತ ನೋಡೋದಾದರೆ, ಇದು ಹಾರ್ಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ ಇದೆ, ಅದರಿಂದ ಸ್ಕಿನ್ ಮತ್ತು ಹೇರ್ಗೆ ಒಳ್ಳೆಯದು. ಆಮೇಲೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಇದು. ಇದರಲ್ಲಿ ವಿಟಮಿನ್ ಎ, ಸಿ, ಆಮೇಲೆ ಐರನ್, ಮೆಗ್ನೀಷಿಯಮ್, ಜಿನ್ ಎಲ್ಲ ಇರೋದ್ರಿಂದ ವೆಯ್ಟ್ ಲಾಸ್ಗೆ ಒಳ್ಳೆಯದು. ಲೋ ಇನ್ ಕ್ಯಾಲೋರಿ. ಇದೀಗ ಚೆನ್ನಾಗಿ ಕುದ್ದಿದೆ, ಹಸಿ ಸ್ಮೆಲ್ಲೆಲ್ಲ ಸಾಂಬಾರ್ದು ಹೋಗಿದೆ, ಅಂದರೆ ಸಾಂಬಾರ್ ಪೌಡರ್ದು. ಆವಾಗ ನೀವು ಕಾಯಿ ಹಾಲನ್ನ ಹಾಕಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಕುದಿಯೋದು ಬೇಡ, ಹಾಗೆಯೇ ಲೋ ಫ್ಲೇಮಲ್ಲಿ 1 ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಳಿ. ಕಾಯಿ ಹಾಲು ಹಾಕಿರೋದ್ರಿಂದ ಜಾಸ್ತಿ ಕುದಿ ಬರಬಾರ್ದು. ಹಾಗೆ ಮತ್ತೆ ಮಾಡಿಕೊಂಡು ನೈಟ್ಗೆಲ್ಲ ಬಿಸಿ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಜಾಸ್ತಿ ಕುದ್ಸೋಕ್ಕೆ ಮಾತ್ರ ಹೋಗಬೇಡಿ, ಕುದಿಸಿದ್ರೆ ಹಾಳಾಗ್ಬಿಡುತ್ತೆ ಸಾಂಬಾರ್. ಇದರಲ್ಲಿ ವಿಟಮಿನ್ ಎ ಕೂಡ ಇದೆ. ಸೊ ಐಸೈಟ್ ಇಂಪ್ರೂವ್ ಆಗೋದಕ್ಕೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಯೂಸಸ್ ಇದೆ ಹೀರೆಕಾಯಿ ತಿನ್ನೋದ್ರಿಂದ. ಟ್ರೈ ಮಾಡಿ, ಮಕ್ಳಿಗೂ ಎಲ್ಲರಿಗೂ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಇದು ಮಾಡ್ಕೋಬೋದು, ಆದರೆ ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಹಾಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ತುಂಬ ಈಸಿ ಕೂಡ, ನೀವು ಜಾಸ್ತಿ ರುಬ್ಕೊಳ್ಳೋ ಅಂಥದ್ದೇನೂ ಇರಲ್ಲ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಸ್ವೀಟ್ ಏನು ಅನಿಸಲ್ಲ. ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ನೀವು 1 ಸತಿ ಟ್ರೈ ಮಾಡಿದ್ರೆ ತಿಂಗಳಿಗೆ 2 ಸತಿ ಅಥವಾ 4 ಸತಿ ಮಾಡೇ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.